ಮಗಧಾಧಿಪನಾದಂತಹ ಉಗ್ರಸೇನ ಭೂಪತಿ ನನ್ನ ಪರನಿರೀಕ್ಷೆಯಲ್ಲಿದ್ದವರು ನಮ್ಮವರೆಲ್ಲರೂ ಸಕಲರು ಎದ್ದು ನಿಂತು ಕರವನ್ನು ಜೋಡಿಸುತ್ತಿದ್ದಾರೆ. ಆಳುವಂತಹ ನಮ್ಮ ಧರೆಗೆ ಜಯವಾಗಲಿ ಎಂದು ಸಕಲರು ಹಾರೈಸುತ್ತಾ ಇದ್ದಾರೆ. ಇದನ್ನು ಕೇಳಿದಾಗ ಕರ್ಣಾನಂದವಾಯಿತು. ಅಧಿಕಾರ ರಂಗವೆಂದರೆ ಸುಲಭವಲ್ಲ. ಹರಿತವಾದಂತಹ ಕತ್ತಿಯ ಧಾರೆಯಲ್ಲಿ ಕಾಲನಿಕ್ಕುವುದಕ್ಕೆ ಎಷ್ಟು ಕಷ್ಟ ಸಾಧ್ಯವೋ ಅಧಿಕಾರ ಎಂದರೆ ಹಾಗೆ. ಅದು ಸತ್ಯ ಎನ್ನುವುದು ನನಗೆ ಸ್ಪಷ್ಟವಾದರೂ ಕೂಡ ಪ್ರಜಾರಂಗಕ್ಕೆ ನಡೆಸಿಕೊಳ್ಳಬೇಕು ಎನ್ನುವಂತಹ ಉದ್ದೇಶದಿಂದ ನಮ್ಮ ಪ್ರಜೆಗಳ ಬೆವರು ಬಿದ್ದಲ್ಲಿ ರಕ್ತವನ್ನು ಸೂಸುವುದಕ್ಕೆ ಸದಾ ಸಿದ್ಧನಾಗಿದ್ದವ ನಾನು. ಅಧಿಕಾರ ರಂಗದಲ್ಲಿ ಮುನ್ನುಗ್ಗಬೇಕು ಅಂತಾದರೆ ಅರಸ ಒಬ್ಬನ ಪ್ರಯತ್ನ ಸಾಲದು, ಅಷ್ಟಪ್ರಧಾನ ಅತ್ಯಗತ್ಯ. ಆ ವಿಚಾರದಲ್ಲಿ ಯೋಚಿಸಿದರೆ ನನ್ನ ಇಷ್ಟದ ಮಂತ್ರಿಗಳು ಎನ್ನುವುದರಲ್ಲಿ ಸಂದೇಹ ಇಲ್ಲ. ರಾಜಕೀಯ ಸಂಬಂಧಪಟ್ಟಂತಹ ವ್ಯವಹಾರದಲ್ಲಿ ಒಂದಿಷ್ಟು ಕುಂದನ್ನು ಕಾಣುವ ಸಾಧ್ಯತೆ ಇಲ್ಲ. ಹಾಗೆಯೇ ನನ್ನ ಸಾಂಸಾರಿಕ ಜೀವನ ಆ ಕಡೆಗೆ ಲಕ್ಷ್ಯವನ್ನು ಹರಿಸಿದರೆ ಅತಿಯಾದಂತಹ ಆನಂದವನ್ನೇ ಹೊಂದಿದವನ. ನಮ್ಮ ಗುರು ಹಿರಿಯವರು ನಿಶ್ಚಯಿಸಿದಂತಹ ಕನ್ನೆಯ ಕೈಯನ್ನ ಹಿಡಿದೆ ನಮ್ಮ ದಾಂಪತ್ಯದ ಪ್ರತೀಕವ ಎಂಬಂತೆ ಸಂತಾನ ಕೂಡ ನಮ್ಮ ಪಾಲಿಗೆ ಪ್ರಾಪ್ತಿಯಾಯಿತು. ಗಂಡು ಮಕ್ಕಳು ನನಗಿಲ್ಲವಾದರೂ ಹುಟ್ಟಿದವರು 3 ಮಂದಿ ಹೆಣ್ಣು ಮಕ್ಕಳು. ಆ ಹೆಣ್ಣು ಮಕ್ಕಳಿಗೆ ಸರಿಯಾದಂತಹ ನಾಮಕರಣವನ್ನು ಕೂಡ ಮಾಡಿಸಿದ್ದೇನೆ. ಹೇಮಸುಂದರಿ, ರೂಪಸುಂದರಿ, ಗುಣಸುಂದರಿ ಮೂವರಿಗೆ ಹೆಸರನ್ನು ಇರಿಸಿದಲ್ಲದೆ 5 ವರ್ಷಕ್ಕೆ ಸರಿಯಾಗಿ ಗುರುಕುಲಕ್ಕೆ ಕಳುಹಿಕೊಟ್ಟೆ. ಸಕಲ ವಿದ್ಯಾರ್ಜನೆಯಲ್ಲಿ ಅವರು ಬುದ್ಧಿವಂತರಾಗಬೇಕು, ಇದು ನನ್ನ ಉದ್ದೇಶವಾಗಿತ್ತು. ಆಗಾಗ ಗುರುಕುಲವನ್ನ ಸೇರುವುದರ ಜೊತೆಯಲ್ಲಿ ಗುರುವಿನಲ್ಲಿ ವಿಚಾರಿಸಿದ ಕಾಲ ನಿಮ್ಮ ಮಕ್ಕಳು ಪರಿಪೂರ್ಣರಾಗ್ತಾ ಇದ್ದಾರೆ ಎಂಬ ಸುದ್ದಿಯನ್ನ ಕೇಳಿದಾಗ ಅತಿಯಾದಂತಹ ಆನಂದವಾಯಿತು ನನಗೆ. ಬರೇ ಮಕ್ಕಳ ವಿಚಾರ ಮಾತ್ರವಲ್ಲ, ನನ್ನ ಜೀವಿತದ ಬಗ್ಗೆ ನಾನು ಸ್ವಲ್ಪ ಯೋಚಿಸಬೇಕು ಎನ್ನುವಂತಹ ಉದ್ದೇಶದಿಂದ ನಮ್ಮ ಪೌರೋಹಿತರಲ್ಲಿ ನನ್ನ ಜಾತಕವನ್ನು ತೋರಿಸಿದೆ. ಆ ಕಾಲದಲ್ಲಿ ಅವರು ಆಡಿದಂತಹ ಮಾತು, ಅರಸ ನಿನಗೆ ವರುಷ 60 ಆಯಿತು. ಈ ಸಂದರ್ಭದಲ್ಲಿ ನೀನು ಮಾಡಿಸಬೇಕಾದದ್ದು ಷಷ್ಠಾಬ್ದಿ ಕಾರ್ಯಕ್ರಮ, 60ರ ಶಾಂತಿ. ಇದನ್ನು ಮಾಡಿದ್ದಾದರೆ ನಿನಗೆ ಶ್ರೇಯಸ್ಸುವಂತ. ಅವರ ಮಾತಿನಂತೆ ನಮ್ಮ ಬಂಧು ಬಾಂಧವರೆಲ್ಲವರಿಗೂ ವರ್ತಮಾನ ಕಳುಹಿಕೊಟ್ಟೆ. ಸಕಲರು ಬಂದು ನೆರೆದರು. ಅವರೆಲ್ಲವರನ್ನ ತೃಪ್ತಿಗೊಳಿಸಿ ಕಳುಹಿಕೊಟ್ಟ ಹಾಗಾಯಿತು. ಈಗ ನಾನು ಯೋಚಿಸುತ್ತಿದ್ದದ್ದು ನನ್ನ ಮಕ್ಕಳ ಬಗ್ಗೆ. ವಿದ್ಯೆಯನ್ನ ಕಲಿತು ಅರಮನೆಯನ್ನ ಸೇರಿದ್ದಾರೆ ನನ್ನ ಹೆಣ್ಣು ಮಕ್ಕಳು. ಆಗಾಗ ನಾನು ಅವರ ವಿಚಾರವಾಗಿ ತಿಳ್ಕೊಳ್ತಾ ಇದ್ದರೂ ಕೂಡ ಅವರ ಮೇಧಾಶಕ್ತಿ ಏನು, ಎಷ್ಟು ಎನ್ನುವುದರ ಬಗ್ಗೆ ನಾನು ಸ್ವಲ್ಪ ಗಮನವನ್ನು ಕೊಡಬೇಕು ಎನ್ನುವಂತಹ ಉದ್ದೇಶ ನನ್ನದಾಯಿತು. ಆದ್ದರಿಂದ ಹೆಣ್ಣು ಮಕ್ಕಳನ್ನು ಸಭೆಗೆ ಕರೆಸಿಕೊಂಡು ಮೂವರಲ್ಲಿ ಪ್ರಶ್ನೆ ಮಾಡಿದರೆ ಹಾಗೆ ನೋಡೋಣವಂತೆ. ಯಾರಲ್ಲಿ ನನ್ನ ಹೆಣ್ಣು ಮಕ್ಕಳನ್ನು ಸಭೆಗೆ Hey!
ಆಗಿ ಹೋಯ್ತಪ್ಪ. ಏಕಾಂತದಲ್ಲಿ ನಾವು ಕುಳಿತಂತ ಸಂದರ್ಭದಲ್ಲಿ ಸಖಿ ಒಬ್ಬಳು ಓಡೋಡಿಯಲ್ಲಿ ಆಡಿದಂತ ಮಾತು ಏನು, ನಿಮ್ಮ ತಂದೆ ಸಭೆಗೆ ಕರೆದಿದ್ದಾರೆ, ಆದಷ್ಟು ಬೇಗ ಸಭೆಗೆ ಬರಬೇಕು ಅಂತ ಹೇಳಿದಾಗ ತಡ ಮಾಡಲಿಲ್ಲ. ಗಡಿಬಿಡಿಯಲ್ಲೆಲ್ಲ ಸೀರೆ ಉಟ್ಕೊಂಡು ನೋಡಿ ಸರಿ ಐತಪ್ಪ. ಗಡಿಬಿಡಿ ಅಂತ ಗಡಿಬಿಡಿ ಹೌದಾ? ಯಾಕೆ ನೀವು ಕರೆದಿಲ್ವಾ? ಒಂದು ಕಡೆ ಸಂತೋಷ, ಮತ್ತೊಂದು ಕಡೆ ಕುತೂಹಲ. ಯಾಕಾಗಿ ಕರೆದಿರ್ಬೋದು? ಇವತ್ತಿನ ಪ್ರಸಂಗವೇ ಹಾಗೆ, ಗಡಿಬಿಡಿ ಪ್ರಸಂಗ. ಹೌದಪ್ಪ, ತಲೆ ಸರಿ ಉಂಟು ನೋಡಿಯಪ್ಪ. ರಾಶಿಗಳು ನೀನು ದರ್ಪಣದ ಎದುರು ನಿಂತ್ಕೊಳ್ಳಿ. ಅಯ್ಯೋ ಗಡಿಬಿಡಿ ಐತೆ ನನಗೆ, ನೋಡ್ಲೇ ಇಲ್ಲ ಆ ಕಡೆ. ಗಡಿಬಿಡಿಯಲ್ಲಿ ಒಂದಕ್ಕೆ ಎರಡಾಗಿ ಕಂಡಿರ್ಬೇಕು. ಹೌದು, ಓಡೋಡಿ ಬಂದೆ. ಓಡೋಡಿ ಬಂದವರು ನಾವಿದ್ದೇವೆ. ಒಂದಲ್ಲ ಎರಡಲ್ಲ 3 ಮಂದಿ ಹೆಣ್ಣು ಮಕ್ಕಳನ್ನ ಪಡೆದವರು ತಾವಿದ್ದೀವಿ. 5 ವರ್ಷದಲ್ಲಿ ಯೋಗ್ಯವಾದ ಗುರುಮಠಕ್ಕೆ ಸೇರಿಸಿದವರು ತಾವಿದ್ದೀವಿ. ಅಪ್ಪ, ಗುರುಗಳಿಂದ ವಿದ್ಯೆಯನ್ನು ಕಲಿತು ಅರಮನೆಯನ್ನ ಈಗಾಗಲೇ ಬಂದು ಸೇರಿದವರು ನಾವು ಈ ಕರೆದಾಗ ಭಾವಿಸಿಕೊಂಡದ್ದು ಏನು ಗೊತ್ತಾ? ಏನು? ಇವತ್ತೊಂದು ವೇದಿಕೆ ನಮಗೆ ಸಿಕ್ಕಿತು. ಕಲಿತಿರುವಂತ ವಿದ್ಯೆಯನ್ನ ಪ್ರದರ್ಶನ ಮಾಡುವುದಕ್ಕೆ ಅವಕಾಶ ಸಿಕ್ಕಿತು ಎನ್ನುವ ಹಾಗೆ ಭಾವಿಸಿಕೊಂಡು ಓಡೋಡಿ ಬಂದವರಿದ್ದೇವೆ. ಹಾಗಿದ್ದನ್ನು ಹೇಳಿ ನಾನೊಮ್ಮೆ ಸಂಗೀತವನ್ನು ಮಾಡ್ತೇನೆ. ನೀನು ಅಲ್ಲ, ನೀನು ಕಲ್ತಿರ್ಬಹುದು, ನೀನೇ ಹಾಡ್ಲಿಕ್ಕೆ ಅವರು ಮನೆ ಕಳಿಸ್ಬೇಕಲ್ಲ. ಅಲ್ಲ, ಗುರುಮಠದಲ್ಲಿ ಕಲಿಯಿದ್ದು ಗಜಮುಖ ಅನುತಜ್ಜರು ಇದ್ದವರೆಲ್ಲ ಒಳ್ಳೆ ಸ್ವರ. ಅದಕ್ಕೊಂದು ಅವಕಾಶ ಕೊಡೋಣ. ಆ ಬುದ್ಧಿ ಒಳ್ಳೆ ಇರ್ತಾರಪ್ಪ. ಆ ಬುದ್ಧಿ ಬುದ್ಧಿಗಳು 4 ಒಂದು ಮಾತ್ರ ಬಹಳ ಕಷ್ಟ. ಕೆಲವರು ಸಿಕ್ಕುವುದಿಲ್ಲ, ಒಮ್ಮೆ ಎಳೆಯುವುದು ಇಲ್ಲ ಅಂತ ನೋಡು. ಅಪ್ಪ, ಅವಸರವಾಗಿ ಬಂದವರೇ ನಾವು. ಕರೆದಿದ್ದಾನೆ ಎಂದು ಕೇಳ್ತಾ ಇದ್ದೇವೆ. ಒಂದು ವೇಳೆ ಕರೆದದ್ದು ಏನು ಅಂತ ಗೊತ್ತಾಗದೇ ಒಂದಂತಾದ್ರೆ ಅರೆ ಕ್ಷಣದಲ್ಲೇ ಮಾಡಿ ಮುಗಿಸ್ತೇವೆ. ಯಾಕಂತ ಹೇಳಿದ್ರೆ ಗುರುಮಠದಲ್ಲಿ ನಾವು ಇದ್ದಂತಹ ಸಂದರ್ಭ ಶಸ್ತ್ರಾಭ್ಯಾಸ ಮಾಡಿದವರೇ ನಾನು. ಒಂದು ವೇಳೆ ನಮ್ಮ ನಾಡಿಗೆ ಅರಿಯಳ ಆಗಮನ ಆಯ್ತು ಅಂತ ಆದ್ರೆ ಮುರುಗವನ್ನು ಏರಿ ಕರದಲ್ಲಿ ಛಾಪವನ್ನು ಹಿಡಿದು ಎದುರಾಳಿ ಮುಂಭಾಗಕ್ಕೆ ಹೋಗಿ ಅವರ ಗುಡ್ಡವನ್ನು ಛೇದಿ ಒಂದೇ ಒಂದು ಅಪ್ಪಣೆ ಕೊಟ್ಟರೆ ಸಾಕು. ನೀನು ಅದನ್ನು ಮಾಡುವುದಕ್ಕೆ ಸಮರ್ಥರು ಅಂತ ನನಗೆ ಗೊತ್ತು. ನೋಡಿ ಗೊತ್ತಾಗುದಿಲ್ಲ. ಯಾಕಂತ ಹೇಳಿದ್ರೆ ಗುರುಮುಖದಲ್ಲಿ ನಾನು ಮೊದಲಾಗಿ ಹೇಳಿದ್ದೆ ಹಾಗೆ ಪಡೆದದ್ದು ನಾನು 3 ಮಂದಿ ಹೆಣ್ಣು ಮಕ್ಕಳನ್ನು, ಆದರೂ ಅವರಲ್ಲಿ ಗಂಡುತನವನ್ನು ನಾನು ಕಂಡುಕೊಳ್ಳಬೇಕು. ಆದ್ದರಿಂದ ಸಕಲ ಅಂತ ನಾನು ಮೊದಲೇ ಹೇಳಿಕೊಂಡ ಮಾತು. ಆದ್ದರಿಂದ ಅಸ್ತ್ರ ಶಸ್ತ್ರಾದಿ ವಿದ್ಯೆಗಳನ್ನು ನೀವು ಕರಗತ ಮಾಡಿಕೊಂಡವರಿದ್ದೀರಿ ಮಕ್ಕಳೇ. ಆದರೆ ನೀವು ವಿದ್ಯೆಗಳನ್ನು ಕಲಿಯುವುದಕ್ಕಾಗಿ ಗುರುಕುಲದ ಕಲಿಮನ್ನು ಕಳುಹಿಕೊಟ್ಟೆ. ಕೆಲವು ತಂದೆ ತಾಯಿಗಳು ಮಕ್ಕಳನ್ನು ಗುರುಮಠಕ್ಕೆ ಕಳುಹಿದರಾಯಿತು, ಮತ್ತೆ ಹೇಗೆ ವಿದ್ಯೆ ಕಲಿತಾರೆ ಎನ್ನುವಂತಹ ಪರಿಜ್ಞಾನ ಅವರಿಗಿರುವುದಿಲ್ಲ. ಆಗ ನಾನು ಹಾಗಲ್ಲ. ಆಗಾಗ ಮಧ್ಯದಲ್ಲಿ ನಾನು ಬಂದು ಹೋಗ್ತಾ ಇದ್ದ ನಿಮಗೇನಾದ್ರೂ ಗೊತ್ತಾಗಿದೆ? ವಿಜಯಪ್ಪ ನಮ್ಗೆ ಗೊತ್ತೇ ಇಲ್ಲ. ನಿನಗೆ ನಾನು ನೋಡ್ಲೇ ಇಲ್ಲ. ಬಂದವರು ನಮ್ಮನ್ನು ಮಾತಾಡ್ಬೇಕಿತ್ತೇವು. ಬರೀ ಸುಳ್ಳು ಇರುತ್ತಪ್ಪ ನೀವೆಲ್ಲ. ನಿಮಗೆ ಗೊತ್ತಾಗುವ ಹಾಗೆ ನಾನು ಬಂದು ಹೋದದ್ದಲ್ಲ. ಗೊತ್ತಾಗುವ ಹಾಗೆ ನಾನು ಬಂದ್ರೆ ಏನಾಗ್ತದೆ? ಅಪ್ಪ ಬಂದಿದ್ದಾರೆ ಎನ್ನುವ ಆ ಕಾರಣಕ್ಕಾಗಿ ನೀವು ಜಾಗೃತರಾಗಬೇಕು. ಇದು ಹಾಗಲ್ಲ. ನಾನು ಬಂದದ್ದು ನಿಮಗೆ ಗೊತ್ತಾಗಬಾರದು. ಆದರೂ ನನ್ನ ಮಕ್ಕಳು ವಿದ್ಯೆಯನ್ನು ಕಲಿಯುವುದರಲ್ಲ ಹೇಗಿದ್ದಾರೆ, ದಿನನಿತ್ಯದ ಚಟುವಟಿಕೆ ಹೇಗೆ ತಿಳಿದುಕೊಳ್ಬೇಕು ಅಂತ ಉದ್ದೇಶದಿಂದ ಗುರುಮುಖದಿಂದ ಕೇಳಿದಾಗಲೇ ನನಗೆ ಸಂತೋಷವಾಯಿತು. ಮಕ್ಕಳು ಜಾಣ್ಮೆಯರು ಬಹಳ ಬೇಗ ವಿದ್ಯಾಭ್ಯಾಸವನ್ನ ಕರಗತ ಮಾಡಿಕೊಳ್ತಾ ಇದ್ದಾರೆ ಅಂತ ಹೇಳಿದ್ರು. ಅದನ್ನು ಕೇಳಿದಾಗ ಮನಸ್ಸಿಗೆ ಬಹಳ ಆನಂದವಾಯಿತು. ಆದರೂ ಗುರುಮುಖದಲ್ಲಿ ನಾನು ಕೇಳಿದ್ದೇನಾದರೂ ನನಗೊಂದು ಆಲೋಚನೆ, ನನ್ನ ಮಕ್ಕಳ ಮೇಧಾಶಕ್ತಿ ಎಷ್ಟು ಎನ್ನುವುದನ್ನು ನಾನು ಕೂಡ ತಿಳ್ಕೊಳ್ಬೇಕು ಎಂಬ ಕಾರಣಕ್ಕಾಗಿ ಇಂದು ನಿಮ್ಮ ಮೂವರನ್ನ ಬರಮಾಡಿಕೊಂಡೆ. ಈ ತುಂಬಿದ ಸಭಾ ಮಧ್ಯದಲ್ಲಿ ನಿಮ್ಮ ಮೂವರಿಗೆ ಒಟ್ಟಿಗೆ ಒಂದು ಪ್ರಶ್ನೆಯನ್ನು ಕೇಳಬೇಕು ಅಂತಿದ್ದೇನೆ. ಒಂದೇ ಪ್ರಶ್ನೆ, ಮೂವರಿಗೆ ಒಟ್ಟಿಗೆ. ಅದಕ್ಕೆ ನೀವು
ಹೆಚ್ಚಾಯಿತು. ಕುತೂಹಲವೂ ಹೆಚ್ಚಾಯಿತು, ಯೋಚನೆಯೂ ಹೆಚ್ಚಾಗಿದೆ. ಯೋಚನೆ ಹೆಚ್ಚಾಯಿತು. ಏನು ಪ್ರಶ್ನೆ ಇರ್ಬೋದು? ಒಂದು ಮಕ್ಕಳೇ, ಇಲ್ಲಿಯವರೆಗೆ ನಿಮ್ಮನ್ನು ನಾನು ಸಾಕಿಸಲು ಇದ್ದವು ಒಂದಲ್ಲ ಎರಡು ಸ್ಥಾನವನ್ನು ತುಂಬಿದವು. ನೀವು ಬಾಲ್ಯದಲ್ಲಿ ಇರುವಾಗಲೇ ನಿಮ್ಮ ತಾಯಿಯನ್ನು ನೀವು ಕಳ್ಕೊಂಡವರು. ಹೌದಪ್ಪ. ಆ ತಾಯಿಯ ಸ್ಥಾನವನ್ನು ಕೂಡ ನಾನೇ ತುಂಬಿದವು. ತಾಯಿ ಇಲ್ಲ ಎನ್ನುವಂತ ಕೊರತೆ ನಿಮಗೆ ಆಗಬಾರದು. ಅದನ್ನು ಮರೆಮಾಚುವುದಕ್ಕೆ ಪ್ರಯತ್ನ ಪಟ್ಟು ತಾಯಿಯ ಸ್ಥಾನದಲ್ಲಿ ತಂದೆಯ ಸ್ಥಾನವನ್ನು ತುಂಬಿಸಿ ಎರಡು ಸ್ಥಾನದಲ್ಲಿ ನಾನಿದ್ದು ನಿಮ್ಮನ್ನು ಸಾಕಿಸಲಿದ್ದವು. ಗುರುಮಠಕ್ಕೆ ನಿಮ್ಮನ್ನು ಕಲಿಸಿಕೊಟ್ಟೆ. ಸಕಲ ವಿದ್ಯೆಯನ್ನು ಕಲಿತೀರಿ, ಬುದ್ಧಿವಂತರು ಕೂಡ ನೀವು ಆಗಿದ್ದೀರಿ. ಅರಮನೆಯನ್ನ ಬಂದು ಸೇರಿದಂತ ನಿಮ್ಮಲ್ಲಿ ಮಾಡಬೇಕಾದ ಪ್ರಶ್ನೆ ಏನು ಗೊತ್ತೇ? ಮಕ್ಕಳೇ, ಪ್ರಾಯ ಸಮರ್ಥರಾದಂತ ಮಕ್ಕಳು ಮನೆಯಲ್ಲಿದ್ದಾರಲ್ಲ, ತಂದೆಯಾದವನಿಗೆ ಒಂದು ಹೊಣೆಗಾರಿಕೆ ಅಂತಿರ್ತದೆ. ಕನ್ಯಾಚರಣೆಯಿಂದ ಬಿಡುಗಡೆ ಹೊಂದಬೇಕಾದ ಯೋಗ್ಯವರನ್ನೇ ಕೊಟ್ಟು ಮದುವೆಯನ್ನು ಮಾಡಿಸಿ ಅದರಿಂದ ಬಿಡುಗಡೆ ಹೊಂದಬೇಕಾದದ್ದು ತಂದೆಯಾದವನ ಕರ್ತವ್ಯ. ಆ ಹೊಣೆಗಾರಿಕೆ ಒಂದು ನನ್ನಲ್ಲಿ ಇನ್ನೂ ಅದು ಆದಷ್ಟು ಬೇಗ ಆಗಲೇಬೇಕಲ್ಲವೇ? ಆದ್ದರಿಂದ ಮುಂದೆ ನಿಮಗೆ ಹುಡುಗನನ್ನು ಆರಿಸಿ ಮದುವೆಯನ್ನು ಮಾಡಿಸಿದ ಮೇಲೆ ಇದು ನನ್ನದು ಪ್ರಶ್ನೆ.